ನಾವು ಹಿಂದೆ ಹೇಳ್ತಾ ಇದ್ವಿ, ಸ್ವಾಮಿ ಒಂದು ವಸ್ತುಗೆ ಒಂದು ಪದಾರ್ಥಕ್ಕೆ 5-6 ಬಾರಿ ಟ್ಯಾಕ್ಸ್ ಬೀಳ್ತಾ ಇದೆ. ಡೂಪ್ಲಿಕೇಶನ್ ಆಫ್ ಟ್ಯಾಕ್ಸ್, ಅದನ್ನೇ ಗಬ್ಬರ್ ಸಿಂಗ್ ಟ್ಯಾಕ್ಸ್ ಅಂತ ಕರಿತಾ ಇರೋದು. ಉದಾಹರಣೆ ಇಡ್ಲಿ ತಗೊಂಡ್ರೆ ನೀವು, ಇಡ್ಲಿ ಮನುಷ್ಯ ತಿನ್ನೋ ಅಷ್ಟೊತ್ತಿಗೆ ಅವನಿಗೆ 6-7 ಬಾರಿ ಟ್ಯಾಕ್ಸ್ ಬಿದ್ದಿರುತ್ತೆ. ಇಡ್ಲಿ ಏನಿದೆ ತಯಾರು ಮಾಡ್ತೀವಿ? ಅಕ್ಕಿ ಎಲ್ಲಿಂದ ಬರುತ್ತೆ? ಭತ್ತ ಎಲ್ಲಿಂದ ಬರುತ್ತೆ? ರೈತ ಬೆಳಿತಾನೆ. ರೈತ ಬೆಳಿಬೇಕಾದ್ರೆ ಅವನಿಗೆ ಪೊಟ್ಯಾಸಿಯಂ, ಯೂರಿಯಾ ಕೊಡಬೇಕು, ಗೊಬ್ಬರ ಕೊಡಬೇಕು, ಔಷಧಿ ಕೊಡಬೇಕು, ಸಿಂಪಡಿಸ್ಬೇಕು. ಅದಕ್ಕೆ GST ಬಿದ್ದಿರುತ್ತೆ. ಅದು ಕಟಾವಾದ ಮೇಲೆ ಅವನು ಮಾರುವಂಥ ಸಂದರ್ಭದಲ್ಲಿ GST ಹಾಕ್ತಾರೆ. ಮಾರಿ ಆದಮೇಲೆ ತಿರ್ಗಿ ಅಕ್ಕಿ ತಯಾರಿ ಮಾಡುವ ಸಂದರ್ಭದಲ್ಲಿ GST ಹಾಕ್ತಾರೆ. ಅಕ್ಕಿನ ಗ್ರಾಹಕರಿಗೆ ಮಾರುವಾಗ GST ಹಾಕ್ತಾರೆ. ಗ್ರಾಹಕ ಅದನ್ನು ತಗೊಂಡೋಗಿ ರುಬ್ಬುವಾಗ ಅದು ಹಿಟ್ಟಿಗೆ GST ಹಾಕ್ತಾರೆ. ಅದನ್ನು ತಗೊಂಬಂದು ಇಡ್ಲಿ ಮಾಡುವಾಗ GST ಹಾಕ್ತಾರೆ. ಇಡ್ಲಿ ಮನುಷ್ಯ ಖರೀದಿ ಮಾಡಿ ತಿನ್ನುವಾಗ GST ಬರುತ್ತೆ. ಸೊ ಅದು 5-6-7 ಬಾರಿ ಟ್ಯಾಕ್ಸಸ್ನ ಒಂದು ವಸ್ತು ಮೇಲೆ ಹಾಕ್ತಾ ಇರುವಂಥದ್ದು ನಾವು ಕಾಣ್ತಾ ಇದ್ದೀವಿ. GST ಎಷ್ಟರ ಮಟ್ಟಿಗೆ ನಿಮ್ಮನ್ನು ತಿಂತಾ ಇದೆ, ನಿಮ್ಮನ್ನು ಕೊಲ್ಲುತ್ತಾ ಇದೆ ಅನ್ನುವಂಥದ್ದಕ್ಕೆ ಇದು ಒಂದು ಸ್ಪಷ್ಟ ಉದಾಹರಣೆ. ನಿರ್ಮಲಾ ಸೀತಾರಾಮನ್ ಅವರಿಗೆ, ನರೇಂದ್ರ ಮೋದಿ ಅವರಿಗೆ, BJP ಸರ್ಕಾರದವ್ರಿಗೆ ಏನಾದರೂ ಮಾನ ಮರ್ಯಾದೆ ಇದ್ದರೆ ಇದ್ರ ಬಗ್ಗೆ ದಯಮಾಡಿ ಸ್ಪಷ್ಟೀಕರಣ ಕೊಡುವಂಥ ಕೆಲಸವನ್ನು ಮಾಡಿ. ಸಣ್ಣ ವ್ಯಾಪಾರಿಗಳಿಗೆ ಯಾವ ಕಾರಣಕ್ಕೂ ತೊಂದರೆ ಕೊಡುವಂಥ ಕೆಲಸವನ್ನು ಮಾಡೋಕ್ಕೆ ಹೋಗಬೇಡಿ.